ಸಕ್ಕರೆ ಪ್ರಿಸರ್ವೇಟಿವ್ಸ್ ಹಾಕಿ ಇಟ್ಟಿರ್ತಾರೆ. ಸಕ್ಕರೆ ಮೂಲತಃ ಪ್ರಮಾದಕಾರವಾದ ವಸ್ತು, ಯಾಕಂದರೆ ಈಗ ನಾವು ಮಾತಾಡಿರೋ ಅಂಶಗಳಿಂದ. ಬಟ್ ಅದನ್ನು ಹಂಗೆ ಇಟ್ಟು ಇರೋದ್ರಿಂದ ಏನಾಗತ್ತೆ, ಅದರ ಮೇಲೆ ಸೂಕ್ಷ್ಮ ಜೀವಿಗಳ ಒಂದು ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಸಕ್ಕರೆ ನಮ್ಗೊಬ್ಬರಿಗೆ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೂ ಬೇಕಾಗಿರೋ ಅಂಶ. ಅಂದ್ರೆ ಪ್ರತಿಯೊಂದು ಜೀವಿ, ಅದು ಸೂಕ್ಷ್ಮ ಜೀವಿ ಆಗಿರ್ಬೋದು, ದೊಡ್ಡ ಜೀವಿ ಆಗಿರ್ಬೋದು, ಶಕ್ತಿ ಬೇಕು ಅಂದ್ರೆ ಸಕ್ಕರೆಯನ್ನ ಉತ್ಪಾದನೆ ಮಾಡಬೇಕು, ಗ್ಲೂಕೋಸ್ ರೆಡಿ ಆಗಬೇಕು, ಗ್ಲೂಕೋಸ್ ಅನ್ನ ಬರ್ನ್ ಮಾಡಬೇಕು. ಅಂದ್ರೆ ಸಕ್ಕರೆ ಬೇಕೇ ಬೇಕು ನಮಗೆ, ಬಟ್ ನಾವು ಅದನ್ನ ರೆಡಿ ಮಾಡಬೇಕು. ನಮ್ಮ ದೇಹದೊಳಗಡೆ ನಾವೇ ರೆಡಿ ಮಾಡಬೇಕು, ಹೊರಗಡೆಯಿಂದ ನಾವು ಅದನ್ನ ಸೇವಿಸಬಾರದು. ಸೊ ಹೊರಗಡೆ ಇಟ್ರೆ ಸೂಕ್ಷ್ಮ ಜೀವಿಗಳು ಇರುವೇನು ಬಂದ್ಬಿಡುತ್ತೆ. ಅಂದ್ರೆ ಎಲ್ಲಾ ಜೀವಿಗಳಿಗೂ ಸಕ್ಕರೆ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಬಟ್ ಅದನ್ನ ನಾವು ಒಳಗಡೆ ರೆಡಿ ಮಾಡ್ಕೋಬೇಕಾಗಿದ್ದನ್ನ ಹೊರಗಡೆ ಇಟ್ಕೊಂಡಿದ್ದಾಗ ಏನಾಗತ್ತೆ, ಸೂಕ್ಷ್ಮ ಜೀವಿಗಳು ಬಂದು ಸೇರಿರ್ತವೆ. ಅದನ್ನ ನೀವು ಹೇಳ್ದಂಗೆ ಈ ಬೇಕರಿಗಳಲ್ಲಿ ಏನು ಕ್ಲೀನ್ ಮಾಡಿ ಕೊಡೋದಿಲ್ಲ, ಒಂದು ಗ್ಲಾಸ್ ಡಬ್ಬ ಅಲ್ಲಿ ಇಟ್ಟಿರ್ತಾರೆ. ಸೂಕ್ಷ್ಮ ಜೀವಿಗಳು ಬಂದಿರ್ತವೆ, ಬರಬಾರ್ದು ಅಂತ ಇನ್ನೂ ಕೆಮಿಕಲ್ಸ್ ಆಡ್ ಮಾಡ್ತಾರೆ. ಅಂದ್ರೆ either you are taking the ಸೂಕ್ಷ್ಮ ಜೀವಿಗಳು ಆರ್ ಅದನ್ನು ಸಾಯಿಸೋ chemicals. One of the two you are taking. So in the name of sugar, we are consuming all of this. ಇದು ತುಂಬಾ ತೊಂದರೆ ಮಾಡುತ್ತೆ. ಸರ್, ಹಾಗೇನೆ ಮೂಳೆಗಳ ಸಮಸ್ಯೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಅಂತ? ಯಾಕಂದ್ರೆ ಸಕ್ಕರೆ ಅಂಶ ಹೆಚ್ಚಾಗ್ತಾ ಇದ್ದಂಗೆ ನಮಗೆ ಬೇಕಾಗಿರೋ ಸುಣ್ಣವನ್ನ ಹೀರ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಸ್ಟಿಯೋಪೋರೋಸಿಸ್ ಆಗಿರ್ಬೋದು, ಆ ಮೂಳೆ ಸಂಧಿಗಳಲ್ಲಿ ಬೇರೆ ಗೊಂದಲ ಸೇರ್ಕೊಳ್ಳೋದಾಗಿರ್ಬೋದು. ಇನ್ಫ್ಯಾಕ್ಟ್ ಮೂಳೆನೇ ಗಟ್ಟಿತನವನ್ನ ಮೆತ್ತಿಗೆ ನಿಧಾನವಾಗಿ ಕಳೆದುಕೊಂಡ್ಬಿಡುತ್ತೆ, ಮಧ್ಯದಲ್ಲಿ ರಂಧ್ರಗಳಾಗ್ಬಿಡ್ತವೆ. ಯಾಕಂದ್ರೆ ಸುಣ್ಣವನ್ನ ಹೀರ್ಕೊಂಡು ಪ್ರತಿ ದಿವಸ ಗಟ್ಟಿ ಮಾಡಬೇಕು ಒಂದು ಕ್ರಮ ಈ ಸಕ್ಕರೆ ಅಡ್ಡ ಬರುತ್ತೆ. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ಯು ಆರ್.